ಪೆಟ್ಸ್ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ಜನ ಕೇಳ್ತಿದ್ರಿ ನಿಮ್ಮ ಹತ್ರ ಎಷ್ಟು ಪ್ರಾಣಿಗಳಿದೆ ತೋರಿಸಿ ಅಂತ. ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ಇನ್ನ ಲೇಟ್ ಆಗಿ ಮಾಡೋಣ ಅನ್ಕೊಂಡಿದ್ದೆ, ಇನ್ನ ಪೆಟ್ಸ್ ಜಾಸ್ತಿ ತರಬೇಕು ಅನ್ಕೊಂಡಿದ್ದೆ, ಅದಾದ್ಮೇಲೆ ಮಾಡ್ಬೇಕು ಅನ್ಕೊಂಡಿದ್ದೆ. ನೀವು ಕೇಳ್ತಾ ಇರೋದ್ರಿಂದ ನಾನು ಬೇಗ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ನನ್ನ ಹತ್ರ ಎಷ್ಟು ಪೆಟ್ಸ್ ಇದೆ ಅಂತ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ನನ್ನ ಫಾರ್ಮ್ ನ ಅಪ್ಗ್ರೇಡ್ ಮಾಡಿಸಿದೀನಿ ಅಂತ ನಿಮ್ಗೆ ವಿಡಿಯೋ ಕೊಟ್ಟಿದ್ದೆ ನಾನು ಇದಕ್ಕೆ ಮುಂಚೆನೆ. ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಮಾಡಿಸಿದೀನಿ ಅಂತಲ್ಲ. ನೋಡಿ, ಇದು ನಾಟಿ ಕೋಳಿಗಳು ಬೋನ್ ಇದು. ಮತ್ತೆ ನೋಡಿ, ನಾನು ಡಕ್ ಕೇಜ್ ಅಲ್ಲಿ ಸಪರೇಟ್ ಆಗಿ ಇನ್ನೊಂದು ಪಾರ್ಟ್ ಮಾಡಿಸಿದೀನಿ ಅಂತ ಹೇಳಿದ್ದೆ. ನೋಡಿ, ಮೇಲೆ ಒಂದು ಶೀಟ್ ಹಾಕ್ಸಿದೀನಿ. ನೋಡಿ, ಇದು ಕಾಕ್ ನಮ್ದು, ಇದು ಇನ್ನ ಪಟ್ಟ, ಇದು ಬ್ರೀಡಿಂಗ್ ಸ್ಟೇಜ್ ಗೆ ಬಂದಿಲ್ಲ ಇದು. ನೋಡಿ, ಇದ್ರೊಳಗಡೆ ಒಂದು ನಾನು ಪಂದಿತ್ ಜಾತಿ ಕೋಳಿನ ಬಿಟ್ಟಿದ್ದೆ, ಆದ್ರೂ ಇದು ಜಗಳ ಆಡಿ ಪುಕ್ಕಗಳೆಲ್ಲ ಕಿತ್ತೋಗಿದೆ. ಅದಕ್ಕೋಸ್ಕರ ನಾನು ಅದನ್ನ ಅವ್ರಿಗೆ ಕೊಟ್ಟಿದ್ದೀನಿ, ಅವ್ರ ತಂದವ್ರ ಹತ್ರನೇ ಬಿಟ್ಟಿದ್ದೀನಿ. ಒಂದ್ ಸ್ವಲ್ಪ ದಿವಸ ಅಲ್ಲೇ ಇರ್ಲಿ ಅನ್ನೋದಕ್ಕೋಸ್ಕರ ಇದು ನಾನು ಈ ಕೇಜ್ ಅಲ್ಲಿ ಸಪ್ರೇಟ್ ಆಗಿ ಗೂಡ್ ಮಾಡಿಸ್ತಾ ಇದ್ದೀನಿ. ಆ ಗೂಡ್ ಮಾಡಿಸಿದ್ಮೇಲೆ ನಾನು ಅದನ್ನ ರಿಟರ್ನ್ ತಗೋಬರ್ತೀನಿ. ನೋಡಿ, ಆ ಕಡೆ ಕಾಣಿಸ್ತಿರ್ಬೇಕು ನಿಮ್ಗೆ, ಗಿಣಿ ಕೋಳಿಗಳಿದೆ. ನೋಡಿ, ಇಲ್ಲಿ ಲವ್ ಬರ್ಡ್ಸ್ ಇದೆ. ನೋಡಿ, ನಾನು ಲಾಫ್ಟ್ ಮಾಡ್ಸಕ್ ಮುಂಚೆ ನಾನು ಅಲ್ಲೇ ಪಾರಿವಾಳಗಳನ್ನ ಇಟ್ಟಿದ್ದೆ. ಮತ್ತೆ ನೋಡಿ, ಇಲ್ಲಿ ಬಾತ್ಕೋಳಿ ಇದೆ ಎರಡು. ಇದು ಒಂದು ಹೆಣ್ಣು ಬಾತ್ಕೋಳಿ ಮತ್ತೆ ಒಂದು ಗಂಡು ಬಾತ್ಕೋಳಿ ಇದೆ. ನೋಡಿ, ನಾನು ನಾಟಿ ಕೋಳಿ ಕೇಜಲ್ಲಿ ಬಾತ್ಕೋಳಿ ಮರಿನ ಒಂದು ಬಿಟ್ಟಿದ್ದೀನಿ, ಅದು ಹೆಣ್ಣು ಬಾತ್ಕೋಳಿ ಇದು. ನೋಡಿ, ಇದನ್ನು ಪಂದಿತ್ ಜಾತಿ ಕೋಳಿನೇ. ಇದು ಗಾಜ್ ಜೋಡಿ ಇದೆ. ಮತ್ತೆ ಒಂದು ಹುಂಜ, ಒಂದು ಮೊಟ್ಟೆ ಕೋಳಿ. ಇದನ್ನ ಪಟ್ಟ ಇನ್ನ ಬ್ರೀಡಿಂಗ್ ಸೈಜ್ ಬಂದಿಲ್ಲ. ಮತ್ತೆ ನೋಡಿ, ಇದು BV380 ಕೋಳಿ. ಇದು ನನ್ನ ಹತ್ರ 2 ಕೋಳಿ ಇತ್ತು. ನಿಮ್ಮೆಲ್ರಿಗೂ ನಾನು ವಿಡಿಯೋ ಕೊಟ್ಟಿದ್ದೆ ನನ್ನ ಚಾನಲ್ ನಲ್ಲಿ. ಇದನ್ನ ನಾನು ಸೇಲ್ ಮಾಡೋದಿಲ್ಲ ಅಂತಾನು ಹೇಳಿದ್ದೆ, ಆದ್ರೆ ನನ್ನ ಫಾರ್ಮ್ ವಿಸಿಟ್ ಕೊಟ್ಟವ್ರೊಬ್ರು ನನ್ಗೆ ಅದು ಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಒಂದು ಸೇಲ್ ಮಾಡಿದ್ದೀನಿ. ನೋಡಿ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ನೋಡಕ್ಕೆ ಚೆನ್ನಾಗಿದೆ, ಅದಕ್ಕೋಸ್ಕರ ಇದೊಂದನ್ನ ಇಟ್ಕೊಂಡಿದ್ದೀನಿ ನಾನು. ಮತ್ತೆ ನನ್ನ ಚಾನಲ್ ನಲ್ಲಿ ರ್ಯಾಬಿಟ್ ವಿಡಿಯೋಸ್ ಕೊಟ್ಟಿದ್ದೆ ನಿಮ್ಗೆ, ರ್ಯಾಬಿಟ್ಸ್ ಮರಿ ಹಾಕಿದೆ ಅಂತೆಲ್ಲ ತಿಳಿಸ್ಕೊಟ್ಟಿದ್ದೆ ನಿಮ್ಗೆ. ನೋಡಿ, ಈ ಕೇಜ್ ಅಲ್ಲಿ ಮೊಲ ಮತ್ತೆ ಮೊಲ ಮರಿಗಳಿದೆ. ನೋಡಿ, ಎಷ್ಟು ಮುದ್ದಾಗಿದೆ ಮೊಲಗಳೆಲ್ಲ. 3 ಮರಿನ ಅವ್ರ ಅಮ್ಮ ತರಾನೇ ಇದೆ. ಮತ್ತೆ ನೋಡಿ, ಇದು ಪಾರಿವಾಳಗೆ ಲಾಫ್ಟ್ ಮಾಡ್ಸಿದೀನಿ ನಾನು. ಈ ಲಾಫ್ಟ್ ಸಪರೇಟ್ ವಿಡಿಯೋ ಕೊಟ್ಟಿದ್ದೀನಿ ನಿಮ್ಗೆ. ನೋಡಿ, ಇದ್ರಲ್ಲಿ ಪಾರಿವಾಳಗಳಿಲ್ಲ ಈಗ ಸದ್ಯಕ್ಕೆ. ನೋಡಿ, ಅಲ್ಲೆಲ್ಲ ಮೇಲೆ ಕೂತಿದೆ. ನೋಡಿ, ಎಲ್ಲ ಅಲ್ಲಿ ಮೇಲೆ ಕೂತಿದೆ. ಇನ್ನೊಂದು ಪಾರಿವಾಳ ಹಾರಕ್ ಹೋಗಿದೆ, ಇನ್ನ ಬಂದಿಲ್ಲ ಅದು. ಅದೇ ನೋಡಿ, ನಾನು ಪಾರಿವಾಳ ಲಾಫ್ಟ್ ನಲ್ಲೇ ಕೊಯಿಲ್ಸ್ ಇಟ್ಟಿದ್ದೀನಿ. ನನ್ನ ಹತ್ರ ಈಗ ಸದ್ಯಕ್ಕೆ 6 ಕೊಯಿಲ್ಸ್ ಇದೆ. ನೋಡಿ, ಪಾರಿವಾಳ ಲಾಫ್ಟ್ ನ ಇನ್ನ ರೆಡಿ ಮಾಡಿಸ್ಬೇಕು. ಇದನ್ನ ಮುಂಚೆನೆ ಹೇಳಿದ್ದೆ ನಾನು, ಇದ್ರಲ್ಲಿ ಸ್ವಲ್ಪ ಕೆಲಸ ಇದೆ, ರೆಡಿ ಮಾಡಿಸ್ಬೇಕು ಅಂತ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ನಾನು ಈ ಕೇಜ್ ವಿಡಿಯೋ ಬಿಟ್ಟಾಗ. ನೋಡಿ, ನಾನು ನಿಮ್ಗೆ ನನ್ನ ಹತ್ರ ಇರೋ ಪೆಟ್ಸ್ ನೆಲ್ಲ ತೋರಿಸಿದ್ದೀನಿ. ಇವಾಗ ನನ್ನ ಹತ್ರ ಇರೋ ಪೆಟ್ಸ್ ನೆಲ್ಲ ಫೀಡ್ ಮಾಡೋಣ. ಬನ್ನಿ ಇವಾಗ ಕೊಯಿಲ್ಸ್ಗೆ ನೀರು ಮತ್ತೆ ಊಟ ಇಟ್ಬಿಡೋಣ. ನೋಡಿ, ನಾನು ಕೊಯಿಲ್ಸ್ಗೆ ಲೇಯರ್ ಫೀಡ್ ಇಡ್ತಾ ಇದ್ದೀನಿ. ಮೊಟ್ಟೆಗಳು ಜಾಸ್ತಿ ಕೊಡ್ಲಿ ಅನ್ನೋದಕ್ಕೋಸ್ಕರ ನಾನು ಲೇಯರ್ ಫೀಡ್ ಇಡ್ತಾ ಇದ್ದೀನಿ. ನೋಡಿ, ನಾನು ನೀರ್ನ ಹೊರಗಡೆಯಿಂದ ಇಡ್ತಾ ಇದ್ದೀನಿ. ಒಳಗಡೆ ಇಟ್ರೆ ಎಲ್ಲ ಚೆಲ್ಲುತ್ತೆ, ಅದಕ್ಕೋಸ್ಕರ ನಾನು ಹೊರಗಡೆಯಿಂದ ನೀರು ಇಡ್ತಾ ಇದ್ದೀನಿ. ನೋಡಿ, ನಾನು ಇಲ್ಲಿ ಕೋಳಿಗಳಿಗೆ, ಬಾತ್ಕೋಳಿಗೆ ಎಲ್ಲದಕ್ಕೂ ಫೀಡ್ ಇಟ್ಟಿದ್ದೀನಿ. ಹೊರಗಡೆ ಕೊತ್ತಂಬರಿ ಸೊಪ್ಪು ಇಟ್ಟಿದ್ದೀನಿ. ಕೊತ್ತಂಬರಿ ಸೊಪ್ಪು ನಮ್ಮ ತೋಟದಿದ್ದಲ್ಲ. ಮತ್ತೆ ನೋಡಿ, ಮಿಕ್ಕಿರಂತ ರೈಸು ಸಾಂಬಾರೆಲ್ಲ ಕೊಡ್ಬೋದು. ಬಾತ್ಕೋಳಿಗಳಿಗೆ, ಕೋಳಿಗಳಿಗೆ ಎಲ್ಲದಕ್ಕೂ ಕೊಡ್ಬೋದು. ಇದು ವೇಸ್ಟ್ ತರಕಾರಿ, ಪಪ್ಪಾಯ. ನೋಡಿ, ಇದರಲ್ಲಿ ಹೂಕೋಸು ಎಲೆ, ಟೊಮೊಟೊ ಎಲ್ಲ ತರಕಾರಿ ವೇಸ್ಟ್ ಇದೆ, ಕ್ಯಾರೆಟ್ ಎಲ್ಲ. ಇದು ನಾನು ಮೊಲಗೆ ಮತ್ತೆ ಬಾತ್ಕೋಳಿಗೆ ಹಾಕ್ತೀನಿ. ನೋಡಿ, ಪಾಲಕ್ ಸೊಪ್ಪು, ಬಾಳೆ ಎಲೆ ಎಲ್ಲ ಇದೆ. ಇದೆಲ್ಲ ನಾನು ಮೊಲಗೆ ಕೊಡ್ತೀನಿ.
ನೋಡಿ ಮೊಲ ಮರಿಗಳೆಲ್ಲ 1 ತಿಂಗಳಾಗಷ್ಟೊತ್ತಿಗೆ ಮೇವು ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎಲ್ಲಾ ತರದ ಹಸಿರು ಮೇವು ನಾವು ಮೊಲಗಳಿಗೆ ಕೊಡ್ಬೋದು. ನಾನು ಇದನ್ನ ಮುಂಚೆನೆ ತೊಳೆದು ಇಟ್ಟಿದ್ದೀನಿ. ಮೊಲಗಳಿಗೆ ತೊಳೆದು ಕೊಡ್ಬೇಕು ನಾವು ಯಾವಾಗ್ಲೂ ಕೊಡ್ಬೇಕಾದ್ರೆ. ಮತ್ತೆ ನೋಡಿ ನಾನು ಮಧ್ಯಾಹ್ನದ ಹೊತ್ತು ಅನ್ನ ಕೊಡ್ತೀನಿ ಸ್ವಲ್ಪ ಮೊಲಗೆ. ನಾವು ಮೊಲಗೆ ಖಾರ ಸ್ವಲ್ಪ ಜಾಸ್ತಿ ಕೊಡಬಾರ್ದು, ಲೈಟಾಗೆ ಸಾಂಬಾರು ಇರಬೇಕು. ಮತ್ತೆ ನೋಡಿ ದಿವಸಕ್ಕೆ 1 ಟೈಮ್ 1 ಇಡಿಯಷ್ಟು ನಾನು ಪೆಲೆಟ್ಸ್ ಕೊಡ್ತೀನಿ ಮೊಲಗೆ. ಇದು ಪೆಲೆಟ್ಸ್ ಕೊಡೋದ್ರಿಂದ ತುಂಬಾನೇ ಸ್ಟ್ರೆಂತ್ ಇರುತ್ತೆ ಮೊಲಗೆ. ನೋಡಿ ಎಷ್ಟು ಮುದ್ದಾಗಿದೆ ಮೊಲ ಮರಿಗಳೆಲ್ಲ, ನೋಡಕ್ಕೆ ಅದ್ರ ತಾಯಿ ತರಾನೇ ಇದೆ. ನೋಡಿ ಎಷ್ಟು ಮುದ್ದಾಗಿದೆ ನೋಡಕ್ಕೆ. ನನಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಮೇಲೆ ಬಂದಾಗ ನನ್ನ ಹತ್ರ ಇರೋಂಥ ಪೆಟ್ಸ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ನಾನು ಇಲ್ಲಿ ಒಂದು ದಿವಸಕ್ಕೆ 2-3 ಅವರ್ ಸ್ಪೆಂಡ್ ಮಾಡ್ತೀನಿ ಇಲ್ಲಿ ಟೆರೆಸ್ ಮೇಲೇನೆ. ಇದು ಸ್ವಲ್ಪ ಅಗ್ಲಗ್ಲವಾಗಿರೋಂಥ ಕೇಜ್ ಆಗಿದೆ, ಅದಕ್ಕೋಸ್ಕರ ಅದ್ರ ಕೆಳಗಡೆ ಮರಿಗಳಿಗೆ ಶೀಟ್ ಹಾಕಿದ್ದೀನಿ. ಮರಿಗಳೆಲ್ಲ ಅದ್ರ ಮೇಲೆ ಹೋಗಿ ಕುತ್ಕೊಳ್ಳುತ್ತೆ ಜಾಸ್ತಿ. ಈ ಕೇಜ್ ಇನ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು. ಇದು ಕೇಜ್ ಅಗ್ಲಗ್ಲವಾಗಿದೆ, ಇದನ್ನ ಸ್ವಲ್ಪ ಸಣ್ಣದಾಗಿರೋಂಥ ಮೆಸ್ ಇದ್ರ ಮೇಲೆ ಹಾಕಿಸ್ಬೇಕು. ಇನ್ನು ಇವಾಗ BV380ಗೆ ನೀರು ಮತ್ತೆ ಫೀಡ್ ಕೊಟ್ಬಿಡೋಣ. ನೋಡಿ ನಾನು ಈ ಕೋಳಿಗೆ ಲೇಯರ್ ಫೀಡ್ ಇಟ್ಟಿದ್ದೀನಿ, ಮತ್ತೆ ಫೀಡರ್ ನೀರ್ ಕಟ್ಟಿದ್ದೀನಿ. ನೋಡಿ BV380ಗೆ ಊಟ ನೀರ್ ಇಟ್ಟಾಯ್ತು. ಇವಾಗ ನಾವು ಗಾಜ್ಗೆ ಊಟ ಮತ್ತೆ ನೀರ್ ಇಟ್ಬಿಡೋಣ. ನೋಡಿ ನಾನು ನೈಟ್ ಹೊತ್ತು ಕೋಳಿಗಳಿಗಂತಾನೆ ಮುದ್ದೆ ಮಾಡಿರ್ತೀನಿ. ನಾವು ನೈಟ್ ಹೊತ್ತು ಮುದ್ದೆ ಮಾಡಿಟ್ಟು ಬೆಳಿಗ್ಗೆ ಕೊಡಬೇಕು. ಆಗ್ಲೇ ಮಾಡಿ ಆಗ್ಲೇ ಕೊಡಬಾರ್ದು ಕೋಳಿಗಳಿಗೆ. ನೋಡಿ ಊಟಕ್ಕೋಸ್ಕರ ಕಾಯ್ತಾ ಇದ್ದಾರೆ. ನಾನು ಗಲೀಜಾಗದೇ ಇರ್ಲಿ ಅನ್ನೋದಕ್ಕೋಸ್ಕರ ನಾನು ಹೊರಗಡೆಯಿಂದ ಈ ತರ ಫೀಡರ್ ಅಲ್ಲಿ ನೀರ್ ಕಟ್ತೀನಿ. ಗಾಜ್ ಕೋಳಿಗೆ ಮುದ್ದೆ ಮತ್ತೆ ನೀರಿಟ್ಟಿದ್ದೀನಿ. ಬನ್ನಿ ಇವಾಗ ನಾವು ಬಾತ್ಕೋಳಿಗೆ ಫೀಡ್ ಮಾಡೋಣ. ಬನ್ನಿ ನಾವು ಇವಾಗ ಬಾತ್ಕೋಳಿಗಳಿಗೆ ಊಟ ಮತ್ತೆ ನೀರಿಟ್ಬಿಡೋಣ. ನೋಡಿ ನಾನು ನೈಟ್ ಹೊತ್ತು ಮಿಕ್ಕಿರಂತ ರೈಸ್ ಮತ್ತೆ ಸಾಂಬಾರ್ ಇಟ್ಟಿದ್ದೀನಿ ಬಾತ್ಕೋಳಿಗೆ. ಮತ್ತೆ ನೀರೊಳಗಡೆ ನಾನು ಕಲ್ಲಿಟ್ಟು ಇಟ್ಟಿದ್ದೀನಿ, ಯಾಕಂದ್ರೆ ಅದು ಚೆಲ್ಬಿಡುತ್ತೆ ನೀರ್ನ. ಅದಕ್ಕೋಸ್ಕರ ನಾನು ನೀರಲ್ಲಿ ಕಲ್ಲಿಟ್ಬಿಟ್ಟು ನೀರಿಟ್ಟಿದ್ದೀನಿ. ನೋಡಿ ನಾನು ಬಾತ್ಕೋಳಿ ಬಗ್ಗೆನೂ ನನ್ನ ಚಾನಲ್ನಲ್ಲಿ ವಿಡಿಯೋಸ್ ಕೊಟ್ಟಿದ್ದೀನಿ. ಅದಕ್ಕೆ ಯಾವ್ಯಾವ ರೀತಿ ನಾವು ಫೀಡ್ ಕೊಡ್ಬೋದು, ಯಾವ ರೀತಿ ನಾವು ಸಾಕ್ಬೋದು ಅಂತೆಲ್ಲ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೋಡಿ ಬಾತ್ಕೋಳಿಗಳು ನೀರು ಕುಡಿಬೇಕಾದ್ರೆ ಜಾಸ್ತಿ ಹೊರಗಡೆ ಚೆಲ್ಲುತ್ತೆ.
ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಬಾತ್ಕೋಳಿನ ಮಾತ್ರ ಬಿಟ್ಟಿದ್ದೀನಿ ಕೇಜಲ್ಲಿ. ನಾಟಿ ಕೋಳಿಗಳನ್ನ ಜೊತೆನಲ್ಲಿ ಬಿಟ್ಟರೆ ಅದು ತ್ಯಾವಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನಾಟಿ ಕೋಳಿಗಳಿಗೆ. ಅದಕ್ಕೋಸ್ಕರ ನಾನು ನಾಟಿ ಕೋಳಿಗಳನ್ನ ಬಿಟ್ಟಿಲ್ಲ, ಇದ್ರ ಜೊತೆಗೆ ಸಪ್ರೇಟಾಗಿ ಬಾತ್ಕೋಳಿನ ಇಟ್ಟಿದ್ದೀನಿ. ನೋಡಿ ಬಾತ್ಕೋಳಿದು ಊಟ ನೀರು ಆಗಿದೆ. ಬನ್ನಿ ಇವಾಗ ಲವ್ ಬರ್ಡ್ಸ್ಗೆ ಊಟ ನೀರು ಇಟ್ಬಿಡೋಣ. ನೋಡಿ ನಾನು ಲವ್ ಬರ್ಡ್ಸ್ಗೆ ಬರ್ಡ್ ಫೀಡ್ ಇಡ್ತಾ ಇದ್ದೀನಿ. ನೋಡಿ ಲವ್ ಬರ್ಡ್ಸ್ಗೆ ಊಟ ಮತ್ತೆ ಫೀಡ್ ಇಟ್ಟಿದ್ದಾಯ್ತು. ನೋಡಿ ಪಾರಿವಾಳಗಳೆಲ್ಲ ಗೂಡಿಗೆ ಬರಕ್ಕೆ ಈ ಕಡೆ ಲಾಸ್ಟ್ ಶೀಟ್ ಮೇಲೆ ಈ ಕಡೆ ಲಾಸ್ಟ್ ಬಂದಿದೆ. ಫುಲ್ ಆ ಕಡೆ ಟೆರೆಸ್ ಮೇಲೆ ಟ್ಯಾಂಕ್ ಮೇಲೆ ಕೂತಿತ್ತು, ಈಗ ಬಂದಿದೆ ಈ ಕಡೆ. ನಾನು ಅದಕ್ಕೆ ಲಾಫ್ಟ್ ನ ಓಪನ್ ಮಾಡಿ ಇಡ್ತಾ ಇದ್ದೀನಿ. ನಾನು ಪಾರಿವಾಳಗಳಿಗೆ ಸಜ್ಜೆ ಕೊಡ್ತಾ ಇದ್ದೀನಿ. ನಾನು ಇವಾಗ ಫೀಡ್ನ ಲಾಫ್ಟ್ ಒಳಗಡೆ ಇಟ್ಬಿಡ್ತೀನಿ, ಅದೇ ಬಂದ್ಬಿಡುತ್ತೆ ಗೂಡ್ಗೆ. ನೋಡಿ ನಾನು ಫೀಡ್ ಮಾತ್ರ ಇಟ್ಟಿದ್ದೀನಿ, ಅದೆಲ್ಲ ಫೀಡೆಲ್ಲ ತಿಂದಾದ್ಮೇಲೆ ನಾನೇ ಕಪ್ಪಲ್ಲಿ ನೀರು ಕುಡಿಸ್ಬಿಟ್ಟು ಆಮೇಲೆ ಎತ್ಬಿಡ್ತೀನಿ. ಕೇಜ್ ಒಳಗಡೆ ನಾನು ನೀರು ಇಡೋದಕ್ಕೆ ಹೋಗೋಲ್ಲ, ಕೇಜ್ ಒಳಗಡೆ ನಾನು ನೀರು ಇಡಲ್ಲ. ಬೆಳಗ್ಗೆ ಒಂದ್ಸತಿ ಸಾಯಂಕಾಲ ಒಂದ್ಸತಿ ನೀರು ನಾನೇ ಕುಡಿಸ್ತೀನಿ. ನೋಡಿ ಒಬ್ಬೊಬ್ರು ಬರ್ತಾ ಇದ್ದಾರೆ ಕೇಜ್ ಒಳಗಡೆ. ನೋಡಿ ಈ ತರ ನಾನು ಬೆಳಿಗ್ಗೆ ಹೊತ್ತು ಹೊರಗಡೆ ಬಿಟ್ಬಿಡ್ತೀನಿ, ಸಾಯಂಕಾಲ ಆಗ್ತಾನೆ ಅವರೇ ಬಂದ್ಬಿಡ್ತಾರೆ ಒಳಗಡೆ ಕೇಜ್ ಲಾಫ್ಟ್ ಒಳಗಡೆ. ಮತ್ತೆ ಮಧ್ಯಾಹ್ನ ಒಂದ್ಸತಿ ಬರ್ತಾರೆ, ನಾನು ಮಧ್ಯಾಹ್ನದ ಹೊತ್ತು ಶೀಟ್ ಮೇಲೆನೆ ಫೀಡ್ ಇಟ್ಬಿಡ್ತೀನಿ. ಮಿಕ್ಕಿದ ಟೈಮಲ್ಲೆಲ್ಲ ಅಲ್ಲಿ ಮೇಲೆ ಟ್ಯಾಂಕ್ ಮೇಲೆ ಕೂತಿರ್ತಾರೆ. ನೋಡಿ ಬೆಳಗ್ಗೆ ಹೊತ್ತು ನಾನು ಕೇಜ್ ಒಳಗಡೆನೆ ಫೀಡು ಮತ್ತೆ ನೀರು ಕೊಟ್ಬಿಟ್ಟು ಹೊರಗಡೆ ಬಿಟ್ಬಿಡ್ತೀನಿ. ಆಮೇಲೆ ಅಲ್ಲೇ ಮೇಲೆ ಟ್ಯಾಂಕ್ ಹತ್ರ ಕೂತಿರುತ್ತೆ, ಇಲ್ಲೇ ಹಾರ್ಕೊಂಡಿರುತ್ತೆ ಆ ವೈಟ್ ಪಾರಿವಾಳಗಳೆರಡೂನು. ಮತ್ತೆ ನಾನು ಸಾಯಂಕಾಲ ಆಗ್ತಾನೆ ಲಾಫ್ಟ್ನ ಓಪನ್ ಮಾಡಿಬಿಟ್ಟು ಫೀಡ್ ಇಟ್ಬಿಡ್ತೀನಿ, ಅದೇ ಬಂದ್ಬಿಡುತ್ತೆ ಕೇಜ್ ಒಳಗಡೆ. ಬನ್ನಿ ಇವಾಗ ನಾವು ಕಾಕ್ನಂಬ್ಲಿ ಹುಂಜಾಗೆ ಮುದ್ದೆ ಇಟ್ಬಿಡೋಣ. ನಾವು ಮುದ್ದೆನ ನೈಟ್ ಹೊತ್ತು ಮಾಡಿ ಬೆಳಗ್ಗೆ ಕೊಡ್ಬೋದು, ಇಲ್ಲಾಂದ್ರೆ ಬೆಳಗ್ಗೆ ಹೊತ್ತು ಮಾಡಿ ಸಾಯಂಕಾಲದ ಹೊತ್ತು ಕೊಡ್ಬೋದು. ನೋಡಿ ಆ ಕಡೆ ಗಿನಿಯಾ ಫ್ಲೋ ಇದೆ, ಅದಕ್ಕೆ ನಾನು ಫೀಡ್ ಮತ್ತೆ ನೀರು ಬೆಳಗ್ಗೆನೆ ಇಟ್ಬಿಟ್ಟಿದ್ದೀನಿ. ಅದಕ್ಕೆ ಗೋಧಿ ಇಟ್ಟಿದ್ದೀನಿ ನಾನು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಬನ್ನಿ ನಾವು ಇವಾಗ ನಾಟಿ ಕೋಳಿಗಳಿಗೆ ಊಟ ಮತ್ತೆ ನೀರು ಇಟ್ಬಿಟ್ಟು ಹೊರಗಡೆ ಬಿಡೋಣ. ನೋಡಿ ಈ ನೀರಿಗೆ ಸ್ವಲ್ಪ ಅರಿಶಿನ ಕಲಸಿ ಇಟ್ಟಿದ್ದೀನಿ. ನಾನು ಅರಿಶಿನ ಕಲಸಿ ಇಡೋದ್ರಿಂದ ಏನೇನು ಯೂಸಸ್ ಅಂತ ನನ್ನ ಚಾನಲ್ನಲ್ಲಿ ವಿಡಿಯೋ ಕೊಟ್ಟಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಚಾನಲ್ನಲ್ಲಿ ನೋಡ್ಬೋದು. ನಾಟಿ ಕೋಳಿಗಳಿಗೆ ಆಗಾಗ ನಾವು ಈ ಥರ ನೀರಲ್ಲಿ ಅರಿಶಿನ ಕಲಸಿ ಕೊಡಬೇಕು.
ಸೊಪ್ಪು ಅದು ಇದೆಲ್ಲ ಮೇಯ್ಕೊಂಡು ಟೆರೆಸ್ ಮೇಲೆನೆ ಇರುತ್ತೆ. ಸಾಯಂಕಾಲ ಆಗ ನಾನು ಹೊರಗಡೆ ಎಲ್ಲ ಅದೇ ಹೋಗುತ್ತೆ. ನಾನು ಇವತ್ತು ವಿಡಿಯೋ ಮಾಡೋದಕ್ಕೋಸ್ಕರ ನಾನು ಹೊರಗಡೆ ಬಿಟ್ಟಿರ್ಲಿಲ್ಲ, ಯಾಕಂದ್ರೆ ಎಲ್ಲಾ ಫಿಟ್ಸ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ನಾನು ಹೊರಗಡೆ ಇಟ್ಟಿದ್ದೆ ನಾಟಿ ಕೋಳಿಗಳನ್ನ. ನೋಡಿ ಇದು ಕಡಕ್ನಾಥ್ ಕೋಳಿ. ಇದು ನನ್ನ ಹತ್ರ ಈಗ ಸದ್ಯಕ್ಕೆ ಒಂದೇ ಒಂದು ಕಡಕ್ನಾಥ್ ಕೋಳಿ ಇದೆ. ಇನ್ನು ಕಡಕ್ನಾಥ್ ಕೋಳಿಗಳನ್ನ ತಗೊಂಡ್ ಬರ್ಬೇಕು ಅನ್ಕೊಂಡಿದ್ದೀನಿ. ನೋಡಿ ಇನ್ನ 12 ಜೋಡಿ ಸಾಕಷ್ಟು ಜಾಗ ಇದೆ ಇವಾಗ. ನೋಡಿ ಈ ಕೇಜ್ ಅಲ್ಲಿ ಇನ್ನ 12 ಜೋಡಿ ನಾನು ತಗೊಂಡ್ ಬಂದು ಬಿಡೋಣ ಅನ್ಕೊಂಡಿದ್ದೀನಿ. ಒಳ್ಳೆ ಚೆನ್ನಾಗಿರಂತ ಜಾತಿನೇ ತಗೊಂಡ್ ಬರೋಣ ಅನ್ಕೊಂಡಿದ್ದೀನಿ ಪಾರಿವಾಳಗಳನ್ನ. ನಾನು ಯಾವ ರೀತಿ ಜಾತಿ ಪಾರಿವಾಳ ತಗೊಂತೀನಿ ಅಂತೆಲ್ಲ ನಿಮ್ಗೆ ವಿಡಿಯೋಸ್ ಕೊಡ್ತಾ ಇರ್ತೀನಿ. ನನ್ನ ಚಾನಲ್ ನಲ್ಲಿ ಡೈಲಿ ವಿಡಿಯೋಸ್ ಬರ್ತಾ ಇಲ್ಲ, ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ ವಿಡಿಯೋಸ್ ಬಿಡಕ್ಕೆ, ಟೈಮು ಸಾಕಾಗ್ತಿಲ್ಲ. ಅದಕ್ಕೋಸ್ಕರ ಡೈಲಿ ನಾನು ಮಾಡ್ತಿಲ್ಲ ವಿಡಿಯೋಸ್. ಇನ್ ಮುಂದಕ್ಕೆ ನಾನು ಟ್ರೈ ಮಾಡ್ತೀನಿ, ಆದಷ್ಟು ಡೈಲಿ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ನೋಡಿ ಪಾರಿವಾಳಗಳೆಲ್ಲ ಬಿಟ್ಟಿದ ತಕ್ಷಣ ಮೇಲೆ ಹೋಗಿ ಡ್ರಮ್ ಅಲ್ಲಿ ಕುತ್ಕೊಂಡು ಅಭ್ಯಾಸ ಮಾಡ್ಕೊಂಡಿದೆ. ಅದಕ್ಕೋಸ್ಕರ ನಾನು ಇಲ್ಲೊಂದು ಛತ್ರಿ ಕಟ್ಟೋಣ ಅನ್ಕೊಂಡಿದೀನಿ. ಪಾರಿವಾಳಗಳು ಇಲ್ಲಿ ಕುತ್ಕೊಂಡು ಅಭ್ಯಾಸ ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರ. ನೋಡಿ ನನ್ನ ಹತ್ರ ಇರೋಂತ ಎಲ್ಲಾ ಪೆಟ್ಸ್ ನಿಮ್ಗೆ ತೋರಿಸಿದೀನಿ, ಮತ್ತೆ ಅದಕ್ಕೆಲ್ಲದಕ್ಕೂ ಊಟ ನೀರೆಲ್ಲ ಇಟ್ಟಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನೆಲ್ ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.